ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಚನ ಶ್ರುತಿ, ಬೀದರ್ ಜಿಲ್ಲಾ ಆಯುರ್ವೇದ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹೋದ ಸಂಚಿಕೆಯಲ್ಲಿ ನಾವು ಚರ್ಮ ರೋಗ ಹೇಗೆ ಉಂಟಾಗ್ತದೆ ಮತ್ತು ಚರ್ಮ ರೋಗಕ್ಕೆ ಯಾವ್ಯಾವ ಆಹಾರ ಪದಾರ್ಥಗಳು ಕಾರಣವಾಗ್ತವೆ ಅಂತ ತಿಳ್ಕೊಂಡಿದ್ವಿ. ಹಾಗಾದರೆ ಈ ಸಂಚಿಕೆಯಲ್ಲಿ ಚರ್ಮ ರೋಗಕ್ಕೆ ಯಾವ್ಯಾವ ಮಾನಸಿಕ ಸ್ಥಿತಿ ಅಥವಾ ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಚಿಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರೀ ಥಿಂಕಿಂಗ್, ಎಕ್ಸೆಸ್ ಥಿಂಕ್ ಮಾಡೋದು, ಓವರ್ ಥಿಂಕ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ರಕ್ತವಾಹ ಸ್ರೋತಸ್ ಅಂದರೆ ಚಾನಲ್ಸ್ ಅಂದರೆ ಅದರಲ್ಲಿ ರಕ್ತ ಸರ್ಕ್ಯುಲೇಟ್ ಆಗುತ್ತೆ, ಅದಕ್ಕೆ ಕೋರಿಲೇಟ್ ಮಾಡ್ಬೋದು. ರಕ್ತವಾಹ ಸ್ರೋತಸ್ ದೃಷ್ಟಿಯಾಗಿ ಅದು ನಮ್ಮ ರಕ್ತವನ್ನು ವಿಷೇಟ್ ಮಾಡಿ ಚರ್ಮ ರೋಗಕ್ಕೆ ಕಾರಣವಾಗ್ತದೆ. ಅದೇ ರೀತಿಯಾಗಿ ಭಯ ಮತ್ತು ಶೋಕ. ಭಯ ಅಂದರೆ ಹೆದರೋದು, ಶೋಕ ಅಂದರೆ ದುಃಖ. ಈ ಫ್ಯಾಕ್ಟರ್ಸ್ ನಮ್ಮಲ್ಲಿರ್ತಕ್ಕಂಥ ಸ್ವೇದೋವಾಹ ಸ್ರೋತಸ್ಸಿಗೆ ದೃಷ್ಟಿ ಮಾಡಿ ಅದರಿಂದ ಚರ್ಮ ರೋಗ ಉಂಟಾಗ್ತದೆ. ಇದನ್ನು ನಾವು ಮಾಡರ್ನ್ ಕೋರಿಲೇಟ್ ಮಾಡಿ ಹೇಳಬೇಕಾದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಏನಿದೆ ಅದು ಬ್ಲಾಕ್ ಆಯಿತು ಫಾರ್ ಸಮ್ ರೀಸನ್ಸ್. ಬ್ಲಾಕ್ ಆಯ್ತಂದರೆ ಅದು ಒಳಗಡೆನೆ ಕ್ಲಾಗ್ ಆಗಿ ಚರ್ಮ ರೋಗದಲ್ಲಿ ಉಳ್ಕೊಂಡ್ಬಿಟ್ಟು ಅದು ಚರ್ಮ ರೋಗ ಉಂಟು ಮಾಡ್ತದೆ. ಲೈಕ್ ಪಿಂಪಲ್ಸ್ ಆಗಲಿ, ಅಪ್ಸೆಸ್ ಆಗಲಿ, ಆ ಥರ ಸಣ್ಣ ಪುಟ್ಟ ಬಾಯ್ಲ್ಸ್ ಆಗಲಿ, ಆ ಥರ. ಮತ್ತು ನೆಕ್ಸ್ಟ್ ಬಂದು ಕಾಮ ಮತ್ತು ಕ್ರೋಧ. ಕಾಮ ಅಂದರೆ ಸೆಕ್ಷುವಲ್, ಅದು ಎಕ್ಸೆಸ್ ಆಗಿ ಎಕ್ಸಿಬಿಟ್ ಮಾಡೋದು ಅಥವಾ ಸೆಕ್ಷುವಲ್ ಸಪ್ರೆಸ್ ಮಾಡೋದ್ರಿಂದ. ಮತ್ತು ಶೋಕ ಅಂದರೆ ದುಃಖ, ಸಣ್ಣ ವಿಷಯ ಎಲ್ಲ ಮನಸ್ಸಿಗೆ ಹಚ್ಕೊಂಡು ದುಃಖ ಮಾಡ್ಕೊಳ್ಳೋದು. ಇದರಿಂದ ರಸವಾಹ ಸ್ರೋತಸ್ ದೃಷ್ಟಿಯಾಗಿ ಮತ್ತೆ ಅದು ಚರ್ಮ ರೋಗಕ್ಕೆ ಕಾರಣವಾಗ್ತದೆ. ರಸವಾಹ ಸ್ರೋತಸ್ ಅಂದರೆ ಲಿಂಫ್ಯಾಟಿಕ್ ಡ್ರೈನೇಜ್ ಸಿಸ್ಟಮ್ಗೆ ಕೋರಿಲೇಟ್ ಮಾಡ್ತಾರೆ. ಲಿಂಫ್ಯಾಟಿಕ್ ಸಿಸ್ಟಮ್ ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಹೋಲ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗಿ ಎಲ್ಲೇ ಯಾವುದೇ ಡಿಸೀಸ್ ಕಾಸಿಂಗ್ ಆರ್ಗನಿಸಮ್, ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ ಅದು ಇದ್ದರೆ ಅದನ್ನು ಕ್ಯಾಚ್ ಮಾಡಿ ನಿಯರ್ ಬೈ ಲಿಂಫ್ ನೋಡ್ಸಿಗೆ ಒಯ್ದು ಕೊಡುತ್ತೆ. ಲಿಂಫ್ ನೋಡ್ಸ್ ಆ್ಯಂಟಿಬಾಡಿ ಸೃಷ್ಟಿ ಮಾಡಿ ಅಥವಾ ಅದು ಏನು ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಅದನ್ನು ಕಿಲ್ ಮಾಡಿ ನಮ್ಮದು ಇಮ್ಯುನಿಟಿ ಇನ್ಕ್ರೀಸ್ ಮಾಡಿ ನಮ್ಮ ರೋಗ ಬರದಂತೆ ತಡೆಗಟ್ತದೆ. ಸೊ ಈ ಥರ ರಸವಾಹ ಸ್ರೋತಸ್ ದೃಷ್ಟಿಯಾಗಿ ಮತ್ತೆ ಚರ್ಮ ರೋಗಕ್ಕೆ ಕಾರಣವಾಗ್ತದೆ. ಇದನ್ನು ಅಲೋಪತಿ ಕೋರಿಲೇಷನಲ್ಲಿ ನೋಡಬೇಕಾದ್ರೆ ನಮ್ಮ ಮೆಂಟಲ್ ಫ್ಯಾಕ್ಟರ್ಸ್, ಸ್ಟ್ರೆಸ್ ಆಗಲಿ, ಡಿಪ್ರೆಷನ್ ಆಗಲಿ, ಮತ್ತು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಎಲ್ಲ ಏನು ಮಾಡುತ್ತೆ, ನಮ್ಮದು CNS ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಆಗಲಿ, ಹೈಪೋಥಾಲಮಸ್ ಫಂಕ್ಷನಲ್ಲಿ ಏರುಪೇರು ಉಂಟು ಮಾಡ್ತದೆ. ಹೀಗೆ ಏರುಪೇರು ಉಂಟಾದಾಗ TH1 ಮತ್ತು TH2 ಅಂತ 2 ಫ್ಯಾಕ್ಟರ್ಸ್ ಇರ್ತವೆ. ಇದ್ರ ಕೆಲಸ ಏನು ಅಂದರೆ ಅದು ನಮ್ಮ ದೇಹದ ಇಮ್ಯುನಿಟಿ, ಓಜಸ್ ಅಂತ ಏನು ಹೇಳ್ತೀವಿ, ಅದನ್ನು ಕಾಪಾಡ್ಕೊಂಡು ಹೋಗೋದು. ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ ನಮ್ಮ ಬಾಡಿಯಲ್ಲಿ ಎಂಟರ್ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಂಟಿಬಾಡಿ ಸೃಷ್ಟಿ ಮಾಡಿ ಆ ರೋಗ ಬರದಂತೆ ಅಲ್ಲೇ ತಡೆಗಟ್ತದೆ. ಸೊ ಈ CNSನ ಕೆಲಸ ಎಲ್ಲ ಏರುಪೇರಾದಾಗ ಈ 2 ಫ್ಯಾಕ್ಟರ್ಸ್ಗಳು ಸಪ್ರೆಸ್ ಆಗ್ತವೆ. ಈ 2 ಫ್ಯಾಕ್ಟರ್ಸ್ಗಳ ಕೆಲಸ ಸಪ್ರೆಸ್ ಆಯ್ತಂದರೆ ನಮ್ಮ ಬಾಡಿಯಲ್ಲಿ ರೋಗ ತರ್ತಕ್ಕಂಥ ಆರ್ಗನಿಸಮ್ ಈಸಿಯಾಗಿ ಓಡಾಡುತ್ತೆ. ಇನ್ಫ್ಲಮೇಟರಿ ಚೇಂಜಸ್ ಕಾಣಿಸ್ಬೋದು. ಮೇ ಬಿ ಅದು ಸ್ಕಿನ್ನಲ್ಲೇ ಶೆಲ್ಟರ್ ತೊಗೊಂಡು ಸ್ಕಿನ್ ಡಿಸೀಸ್ ನಮಗೆ ಕಾಸ್ ಮಾಡ್ತದೆ. ಸೊ ಹಾಗಾದರೆ ನಾವು ಏನು ಮಾಡ್ಬೋದು, ಹೇಗಿದ್ರಿಂದ ನಾವು ಪರಿಹಾರ ಕಂಡ್ಕೋಬೇಕು ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದೇನೆ 10 ನಿಮಿಷದ್ದು ಮೆಡಿಟೇಷನ್, ಧ್ಯಾನ ಮಾಡಬೇಕು. ಅದರ ಜೊತೆಗೆ ಪ್ರಾಣಾಯಾಮಗಳಲ್ಲಿ ಭ್ರಮರಿ ಪ್ರಾಣಾಯಾಮ, ಕಪಾಲಭಾತಿ ಮತ್ತು ಅನುಲೋಮ್ ವಿಲೋಮ್, ಈ 3 ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಾವು ನಮ್ಮ ಮಾನಸಿಕ ಸ್ಥಿತಿಯನ್ನು ಕಾಪಾಡ್ಕೊಳ್ಬೋದು. ಮೆಂಟಲ್ ಹೆಲ್ತನ್ನು ಕಾಪಾಡಿಕೊಂಡು ಮಾನಸಿಕವಾಗಿ ಸದೃಢವಾಗಿದ್ಕೊಂಡು ಚರ್ಮ ರೋಗ ಬರದಂತೆ ನಾವು ತಡೆಗಟ್ಕೊಳ್ಬೋದು. ಇಷ್ಟೇ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಮಸ್ಕಾರ. ನೀವು ಆಯುರ್ವೇದ ಡಾಕ್ಟರ್ ಆಗಿದ್ರೆ ನಿಮ್ಮ ಜ್ಞಾನವನ್ನ ಜನರ ಜೊತೆ ಹಂಚಿಕೊಳ್ಳಲು ಇಚ್ಛಿಸಿದಲ್ಲಿ ಇನ್ಸ್ಪೈರ್ ಕನ್ನಡ ನೀಡ್ತಾ ಇದೆ ಒಂದು ಸುವರ್ಣ ವೇದಿಕೆ. ಭಾರತದ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದವನ್ನ ಮುನ್ನೆಲೆಗೆ ತರುವ ವಿನೂತನ ಪ್ರಯತ್ನ ನಮ್ಮದು. ಜನರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದಿರುವ ನೀವು, ನಿಮ್ಮ ಹೆಸರು, ನೀವು ಯಾವ ಆಯುರ್ವೇದ ವಿಭಾಗದಲ್ಲಿ ಪರಿಣಿತಿ ಹೊಂದಿದ್ದೀರಿ ಹಾಗೂ ಒಂದು ಮನೆಮದ್ದಿನ ಬಗ್ಗೆ ತಿಳಿಸಿಕೊಡುವ ಅಥವಾ ಯಾವುದೇ ಥರದ ಆರೋಗ್ಯ ಜಾಗೃತಿ ಮೂಡಿಸುವ ಮಾಹಿತಿಯನ್ನು ಸರಳವಾಗಿ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಡಿ. ನಿಮ್ಮ ಆರೋಗ್ಯಪೂರ್ಣ ಮಾಹಿತಿಯನ್ನು ಲಕ್ಷಾಂತರ ಜನರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು. ನೆನಪಿಡಿ, ನಿಮ್ಮ ವಿಡಿಯೋವನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಯಾವುದೇ ರೀತಿಯ ಶುಲ್ಕವಿರೋದಿಲ್ಲ. ಸ್ವಸ್ಥ ಆರೋಗ್ಯಯುತ ಸಮಾಜ ನಿರ್ಮಿಸಲು ನಮ್ಮೊಂದಿಗೆ ಕೈಜೋಡಿಸಿ.